ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಲರ್ ಲೈಟ್ ಹಾಕಿರುವ ವಾಹನ ಸವಾರರು ಎಚ್ಚರ ಎಚ್ಚರ. ಫ್ಲಾಶ್ ಲೈಟ್ ಅಳವಡಿಸಿದವರ ವಿರುದ್ಧ ಪೊಲೀಸರು ಸಮರ ಸಾರಿದ್ದಾರೆ. ಲೈಟ್ಗಳಿಂದ ಅಪಘಾತಗಳು ಸಂಭವಿಸ್ತಾ ಇರುವಂತಹ ಗಂಭೀರ ಆರೋಪ ಕೇಳಿ ಬಂದಿದೆ. ನೋಡಿ, ಈಗ ನಾವು ಆಟೋದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ, ಇಂಥ ಫ್ಲಾಶ್ ಲೈಟ್ಗಳನ್ನು ಹಾಕೊಂಡ್ರೆ ಅಕ್ಕಪಕ್ಕದಲ್ಲಿ ಬರುವಂತಹ ವಾಹನ ಸವಾರರಿಗೆ, ಆ ಚಾಲಕರಿಗೆ ಎಂಥ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಊಹೆ ಮಾಡೋದು ಕೂಡ ಅಷ್ಟೇ ಕಷ್ಟ ಅಂತಲೇ ಹೇಳಬಹುದು. ಸೊ ಅಂತಹ ಹಿನ್ನೆಲೆ ಈಗ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಲಾಗಿದೆ. ಈ ಕಲರ್ ಲೈಟ್ ಹಾಕಿರುವ ವಾಹನ ಸವಾರರು ಇದನ್ನು ಮೊದಲು ತೆಗೆದು ಹಾಕಬೇಕು. ಇದರಿಂದ ಆಗಿರುವಂತಹ ಅವಘಡಗಳು ಒಂದೆರಡಲ್ಲ. ಶೋಕಿಗಾಗಿ ಫ್ಲಾಶ್ ಲೈಟ್ ಹಾಕೋತೀರಿ, ಇವು ಅಪಘಾತಗಳಿಗೆ ಕಾರಣ ಆಗುತ್ತೆ. ವಾಹನಗಳನ್ನು ಅಡ್ಡಗಟ್ಟಿ ದಂಡ ಹಾಕ್ತಿದ್ದಾರೆ ಪೊಲೀಸ್ನವರು. ಸ್ಥಳದಲ್ಲೇ ಫ್ಲಾಶ್ ಲೈಟನ್ನು ತೆಗೆದು ಹಾಕ್ತಿದ್ದಾರೆ ಪೊಲೀಸ್ನವರು. ಇದು ಯಾವತ್ತೂ ಆಗಬೇಕಾಗಿತ್ತು. ಸದ್ಯ ಈಗಲಾದರೂ ಕ್ರಮಕ್ಕೆ ಮುಂದಾಗಿದ್ದಾರೆ ಪೊಲೀಸ್ನವರು ಅನ್ನೋದು ನಿಜಕ್ಕೂ ಕೂಡ ಒಳ್ಳೆಯ ಸಂಗತಿ. ಯಾಕಂದರೆ ಹೇಳಿದ್ರೆ ನೀವು ನೋಡಿ ದೃಶ್ಯದಲ್ಲಿ ಗಮನಿಸ್ಬೋದು, ಈ ಥರ ಫ್ಲಾಶ್ ಲೈಟ್ ಹಾಕ್ಕೊಂಡು ರಸ್ತೆ ಮಧ್ಯೆ ಹೋಗ್ತಾ ಇದ್ರೆ ಅಕ್ಕಪಕ್ಕ ವಾಹನಗಳಿಗೆ ಪಕ್ಕದಲ್ಲಿ ಯಾರು ಹೋಗ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ, ಎದುರಿಗೆ ಯಾವ ವಾಹನ ಬರ್ತಿದೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಪೊಲೀಸ್ನವರು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದ್ದಾರೆ. ಇಮಿಡಿಯೇಟಾಗಿ ಆ ಫ್ಲಾಶ್ ಲೈಟ್ಸ್ನ ರಿಮೂವ್ ಮಾಡಿಸ್ತಿದ್ದಾರೆ. ಒಂದೊಳ್ಳೆ ಬೆಳವಣಿಗೆ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದರೆ ನೀವು ಸರಾಸರಿ ಅಂತ ಹೇಳಿ ದೇಶದಲ್ಲೋ ಅಥವಾ ಕರ್ನಾಟಕದಲ್ಲಿ ತೊಗೊಂಡ್ರೆ ಸಾವಿನ ಪ್ರಮಾಣ ಜಾಸ್ತಿ ಆಗ್ತಿರೋದಕ್ಕೆ ಕಾರಣಗಳಲ್ಲಿ ಅಪಘಾತ ಕೂಡ ಒಂದಾಗಿದೆ. ಹಾಗಾಗಿ ಈ ಅಪಘಾತದ ಪ್ರಮಾಣವನ್ನು ಕಡಿಮೆ ಮಾಡಬೇಕು, ಅಪಘಾತದಲ್ಲಿ ಸಾವಿಗೀಡಾಗುವವರ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಇಂಥ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಬೇಕಾಗಿದೆ.